ಎವ್ರಿವನ್, ವೆಲ್ಕಮ್ ಟು ದಾನ್ವಿ ಬ್ಯೂಟಿ ಆ್ಯಂಡ್ ಕುಕಿಂಗ್ ಚಾನಲ್. ಇವತ್ತು ಬಿಸಿಬೇಳೆ ಬಾತ್ ಹೇಗೆ ಮಾಡೋದು ಅಂತ ನೋಡೋಣ. ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳು: ದೊಡ್ಡ ಸೈಜ್ ಟೊಮೆಟೊ ಇದ್ದರೆ 1.5 ಟೊಮೆಟೊ ತೊಗೊಳ್ಳಿ. ಮೀಡಿಯಮ್ ಸೈಜ್ ಈರುಳ್ಳಿ 4 ತೊಗೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪು ಚಿಕ್ಕ ಚಿಕ್ಕಕ್ಕೆ ಹೆಚ್ಕೊಂಡಿದ್ದೀನಿ. MTR ಬಿಸಿಬೇಳೆ ಬಾತ್ ಪೌಡರ್ನ ಯೂಸ್ ಮಾಡ್ತಾಯಿದ್ದೀನಿ. ಕಡಲೆ ಬೀಜ ಒಂದು 4 ಟೇಬಲ್ ಸ್ಪೂನ್ ತೊಗೊಳ್ಳಿ. ಕ್ಯಾರೆಟ್, ಬೀನ್ಸ್ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡೋಕ್ಕೆ ಇಟ್ಕೊಂಡಿದ್ದೀನಿ. ಪೇಸ್ಟ್ ಮಾಡ್ಕೊತೀನಿ. ಕೊಬ್ಬರಿ ತುರಿ, ತೊಗರಿ ಬೇಳೆ ಒಂದು 3/4 ಕಪ್ ತೊಗೊಳ್ಳಿ. ಅದರಷ್ಟೇ 3 ನೀರು ಹಾಕಬೇಕಾಗುತ್ತೆ. ಅದಕ್ಕೋಸ್ಕರ ಕುಕ್ಕರ್ಗೆ ತೊಗರಿಬೇಳೆ ಮತ್ತು ಕಡಲೆ ಬೀಜ ಹಾಕ್ಕೊಳ್ಳಿ. ತೊಗರಿಬೇಳೆ ಎಷ್ಟಿರುತ್ತೆ ಅದರಷ್ಟೇ 2 ನೀರು ಹಾಕ್ಕೊಳ್ಳಿ. ಹಾಕ್ಕೊಂಡು 1 ವಿಷಲ್ ಹಾಕ್ಸ್ಕೊಳ್ಳಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ನಾನು ಗ್ರೈಂಡ್ ಮಾಡಿ ಇಟ್ಕೋತಾ ಇದ್ದೀನಿ. ನನ್ನ ಹತ್ರ ರೆಡಿ ಪ್ಯಾಕ್ ಇರಲಿಲ್ಲ. ಇನ್ನೊಂದು ಬಾಣಲಿಗೆ ಎಣ್ಣೆ, ಈರುಳ್ಳಿ, ಬೀನ್ಸ್, ಕ್ಯಾರೆಟ್, ಟೊಮ್ಯಾಟೊ ಎಲ್ಲ ಕಟ್ ಮಾಡಿರೋದನ್ನ ಅದರೊಳಗೆ ಹಾಕ್ಕೊಂಡು ಬಿಸಿಬೇಳೆ ಬಾತ್ ಪೌಡರ್ ಒಂದು 4 ಟೇಬಲ್ ಸ್ಪೂನ್ ಹಾಕ್ಕೊಳ್ಳಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಇದ್ರೆ ಅದು ಹಾಕ್ಕೊಳ್ಳಿ. ನಾನು ರುಬ್ಕೊಂಡಿದ್ದೀನಿ, ಅದನ್ನು ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಬಿಸಿಬೇಳೆ ಬಾತ್ ಪೌಡರ್ ಹಾಕಿದ್ಮೇಲೆ ಸ್ವಲ್ಪ ಅದನ್ನು ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಬೇಯಿಸ್ಕೊಳ್ಳಿ. ಅದಾದಮೇಲೆ ನೀವು ಒಂದು ಸ್ವಲ್ಪ ಅರಿಶಿನದ ಪುಡಿ ಮತ್ತು 1/4 ಟೇಬಲ್ ಸ್ಪೂನ್ ಚಿಲ್ಲಿ ಪೌಡರ್ ಹಾಕ್ಕೊಳ್ಳಿ. ಆಮೇಲೆ ಬೇಳೆ ಸಾಂಬಾರು ಪುಡಿ ಇರುತ್ತಲ್ಲ ಅದನ್ನು 1.5 ಸ್ಪೂನ್ ಹಾಕ್ಕೊಳ್ಳಿ. ಈ ಬಿಸಿಬೇಳೆ ಬಾತಿಗೆ ಅದನ್ನು ಹಾಕೋದ್ರಿಂದನೇ ತುಂಬ ಟೇಸ್ಟ್ ಬರುತ್ತೆ. ಎಲ್ಲ ಪೌಡರ್ ಹಾಕಿದ್ಮೇಲೆ ನೀಟಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಬೇಯಿಸಿ. ಅರ್ಧಂಬರ್ಧ ಬೆಂದಿರಲಿ, ಫುಲ್ ಬೇಯಿಸೋಕ್ಕೆ ಹೋಗಬೇಡಿ. ಲಾಸ್ಟಿಗೆ ಚಕ್ಕೆ ಪೌಡರ್ ಹಾಕಿ ಆಫ್ ಮಾಡಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಕಡಲೆ ಬೀಜ ಮತ್ತು ತೊಗರಿಬೇಳೆ ಇಷ್ಟು ಬೆಂದಿದ್ರೆ ಸಾಕು. ಇದಕ್ಕೆ ಫ್ರೈ ಮಾಡ್ಕೊಂಡಿರೋ ಬೀನ್ಸ್, ಕ್ಯಾರೆಟ್, ಟೊಮೆಟೊ ಎಲ್ಲ ಫ್ರೈ ಮಾಡಿದ್ವಲ್ಲ ಅದನ್ನು ಇದ್ರೊಳಗೆ ಹಾಕ್ಕೊಳ್ಳೋಣ. ಎಲ್ಲದೂ ಅದರೊಳಗೆ ಹಾಕಿದ್ಮೇಲೆ ನಾವು ಅಕ್ಕಿನ ತೊಳ್ಕೊಂಡು ಇದರೊಳಗೆ ಸೇರಿಸ್ಕೊಳ್ಳೋಣ. ಅಕ್ಕಿ ಹಾಕೋ ಅಷ್ಟೇ 3 ನೀರು ಹಾಕಬೇಕಾಗುತ್ತೆ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಹಾಕಿ ನೀಟಾಗಿ ಕಲಸಿ ಕುಕ್ಕರ್ನ ಕ್ಲೋಸ್ ಮಾಡಿ ನಾವು 2 ವಿಷಲ್ ಹಾಕಿಸ್ಕೊಳ್ಳೋಣ. ವಿಷಲ್ ಆದಮೇಲೆ ನೋಡಿ, ಈ ಥರ ಬಿಸಿಬೇಳೆ ಬಾತ್ ರೆಡಿ ಇದೆ. ತುಂಬ ತೆಳ್ಳಕ್ಕೂ ಇಲ್ಲ, ತುಂಬ ಗಟ್ಟಿಗೂ ಇಲ್ಲ, ತುಂಬ ಚೆನ್ನಾಗಿ ಬಂದಿದೆ. ಸ್ವಲ್ಪ ಒಂಚೂರು ಬೆಲ್ಲ ಹಾಕ್ತಿದ್ದೀನಿ ನೋಡಿ, ಅಷ್ಟು ಹಾಕಿ ಕೊಬ್ಬರಿ ತುರಿ ತುರ್ಕೊಂಡಿದ್ವಲ್ಲ ಅದನ್ನೂ ಹಾಕಿ, ಕೊತ್ತಂಬರಿ ಸೊಪ್ಪನ್ನು ಚಿಕ್ಕ ಚಿಕ್ಕ ಕಟ್ ಮಾಡಿರೋದು ಅದನ್ನೂ ಹಾಕಿ ನೀಟಾಗಿ ಕಲಿಸ್ಕೊಳ್ಳೋಣ. ಕಲಿಸ್ಕೊಂಡಾದ್ಮೇಲೆ ಬಿಸಿಬೇಳೆ ಬಾತ್ ರೆಡಿ ಆಗುತ್ತೆ. ಇದು ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ. ನೀವು ಟ್ರೈ ಮಾಡಿ ನೋಡಿ. ನನಗಂತೂ ಇದು ತುಂಬ ಇಷ್ಟ. ಇದು ನಮ್ಮ ಅತ್ತೆ ನಮಗೆ ಮಾಡಿಕೊಡೋದು, ಅವ್ರದ್ದೇ ರೆಸಿಪಿ ಇದು. ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು. ಮನೇಲಿ ಎಲ್ಲರೂ ಇಷ್ಟಪಟ್ಟರು. ನೀವು ಒಂದ್ಸತಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟಲ್ಲಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.